ಈಗಿನ ಬಾದಾಮಿ, ವಾತಾಪಿ ಅಂತ ಕ್ರಿಸ್ತಶಕ 600ರಲ್ಲಿ ಚಾಲುಕ್ಯ ವಂಶದ ದೊರೆ ಕೀರ್ತಿವರ್ಮನ ಆಡಳಿತ ನಡೆಸ್ತಾ ಇರ್ತಾನೆ. ಅವನು ಅನಾರೋಗ್ಯದಿಂದ ಮೃತಪಡ್ತಾನೆ. ಅವನ ಮಕ್ಕಳು ಚಿಕ್ಕವರಾಗಿರ್ತಾರೆ, ಉತ್ತರಾಧಿಕಾರಿ ಆಗಲು ಯಾರೂ ಇರೋದಿಲ್ಲ. ಆ ಸಂದರ್ಭದಲ್ಲಿಯೇ ಕೀರ್ತಿವರ್ಮನ ತಮ್ಮ ಮಂಗಳೇಶ ಉತ್ತರಾಧಿಕಾರಿಯಾಗಿ ನೇಮಕಗೊಳ್ತಾನೆ. ಆತ ಹೇಳ್ತಾನೆ, ಕೀರ್ತಿವರ್ಮನ ಮಕ್ಕಳು ದೊಡ್ಡವರಾದ ನಂತರ ನಾನು ಅಧಿಕಾರ ಬಿಟ್ಟುಕೊಡ್ತೇನೆ, ಅಲ್ಲಿ ತನಕ ನಾನು ರಾಜ್ಯಭಾರ ಮಾಡ್ತೇನೆ ಅಂತ ಹೇಳಿ ಮಂಗಳೇಶ ಅಧಿಕಾರವನ್ನು ವಹಿಸ್ಕೊಳ್ತಾನೆ. ಇತ್ತ ಕೀರ್ತಿವರ್ಮನ ಮಕ್ಕಳಾದ ಕುಬ್ಜ, ವಿಷ್ಣುವರ್ಧನ, ಜಯಶೀಲ ಮತ್ತು ಯರಯ್ಯ ಅಂತ ಹೇಳಿ 3 ಜನ ಮಕ್ಕಳಿರ್ತಾರೆ. ಅವರೆಲ್ಲ ಅಜ್ಜಿಯ ಆಶ್ರಯದಲ್ಲಿ ಬೆಳೀತಾರೆ. ಯರಯ್ಯ ಚಿಕ್ಕ ವಯಸ್ಸಿನಲ್ಲಿ ಕತ್ತಿ ವರಸೆ, ಕುದುರೆ ವರಸೆಯನ್ನು ಕೂಡ ಕಲ್ತಿರ್ತಾನೆ. ಯುದ್ಧ ನಿಪುಣನಾಗಿರ್ತಾನೆ. ನಂತರ ಅವನು ಪ್ರೌಢಾವಸ್ಥೆಗೆ ಬಂದ ನಂತರ ಬರ್ತಾನೆ. ನಂತರ ಚಿಕ್ಕಪ್ಪ ಮಂಗಳೇಶನಿಗೆ ಇವನಿಗೆ ಪಟ್ಟ ಕಟ್ಟೋಕೆ ಇಷ್ಟ ಇರೋದಿಲ್ಲ, ತಮ್ಮ ಅಣ್ಣನ ಮಗನಿಗೆ ಪಟ್ಟ ಕಟ್ಟೋಕೆ ಇಷ್ಟ ಇರೋದಿಲ್ಲ. ಪುತ್ರ ವ್ಯಾಮೋಹ ಉಂಟಾಗುತ್ತೆ ಮಂಗಳೇಶನಿಗೆ. ಆದ್ದರಿಂದ ತನ್ನ ಮಗನಿಗೆ ಪಟ್ಟ ಕಟ್ಟಲು ಮುಂದಾಗ್ತಾನೆ. ಇದರಿಂದ ಸಿಟ್ಟಿಗೆದ್ದಂತಹ ಯರಯ್ಯ ರಾಜ್ಯವನ್ನು ಬಿಟ್ಟು ಹೋಗ್ತಾನೆ. ನಂತರ ಅವನು ಅನಂತಪುರದ ಸಿದ್ದಗಿ ಎಂಬಲ್ಲಿ ಬನ ಎಂಬ ರಾಜನ ಜೊತೆ ಸೇರಿ ಎಲ್ಲ ಬುಡಕಟ್ಟು ಪಂಗಡದವರನ್ನು ಸೇರಿಸಿ ಒಂದು ದೊಡ್ಡ ಸೈನ್ಯವನ್ನೇ ಕಟ್ತಾನೆ ಅಂತಲೇ ಹೇಳ್ಬೋದು. ನಂತರ ಮಂಗಳೇಶನ ವಿರುದ್ಧ ಹೋರಾಟಕ್ಕಾಗಿ ಸಜ್ಜಾಗ್ತಾನೆ ಅಂತಲೇ ಹೇಳ್ಬೋದು. ತನ್ನ ಚಿಕ್ಕಪ್ಪನಾದ ಮಂಗಳೇಶನ ವಿರುದ್ಧ ಹೋರಾಟಕ್ಕೆ ಸಜ್ಜಾಗ್ತಾನೆ ಅಂತಲೇ ಹೇಳ್ಬೋದು ಯರಯ್ಯ. ನಂತರ ಯುದ್ಧ ಮಾಡಿ ಮಂಗಳೇಶನನ್ನು ಕೂಡ ಕೊಲ್ತಾನೆ. ನಂತರ ಅನಂತಪುರ, ಈಗಿನ ಆಂಧ್ರ ಪ್ರದೇಶದಲ್ಲಿ ಯುದ್ಧ ಮಾಡಿ ತನ್ನ ಚಿಕ್ಕಪ್ಪ ಮಂಗಳೇಶನನ್ನು ಕೊಲ್ತಾನೆ. ನಂತರ ಅವನಿಗೆ ಇಮ್ಮಡಿ ಪುಲಿಕೇಶಿ ಅಂತ ಹೆಸರು ಬರುತ್ತೆ. ಇಮ್ಮಡಿ ಪುಲಿಕೇಶಿ ಎಂಬ ಹೆಸರಿಟ್ಕೊಂಡು ಚಾಲುಕ್ಯ ವಂಶದ ಅರಸನಾಗಿ ಉತ್ತರಾಧಿಕಾರಿಯಾಗಿ ಮುಂದುವರಿತಾನೆ ಅಂತಲೇ ಹೇಳ್ಬೋದು. ತನ್ನ ವಾತಾಪಿ, ಬಾದಾಮಿಯನ್ನು ರಾಜಧಾನಿಯಾಗಿ ಮಾಡಿಕೊಂಡು ಆತ ರಾಜ್ಯಭಾರ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಉತ್ತರದಿಂದ ಹರ್ಷವರ್ಧನನ್ನು ದಂಡೆತ್ತಿ ಬರ್ತಾನೆ ಈ ದಕ್ಷಿಣದ ಕಡೆಗೆ. ನರ್ಮದಾ ನದಿಯ ತಟದ ಬಳಿ ಅವನ ಸೈನ್ಯವನ್ನು ಇಮ್ಮಡಿಯ ಪುಲಿಕೇಶಿಯ ಸೈನ್ಯ ತಡೆಯುತ್ತೆ, ಯುದ್ಧ ಮಾಡುತ್ತೆ. ಆ ಯುದ್ಧದಲ್ಲಿ ಹರ್ಷವರ್ಧನನು ಸೋಲನ್ನು ಬಸುವ ಹಂತಕ್ಕೆ ತಲುಪ್ತಾನೆ. ಆ ಸಂದರ್ಭದಲ್ಲಿಯೇ ಇಮ್ಮಡಿ ಪುಲಿಕೇಶಿ ಮನಸ್ಸು ಮಾಡಿದರೆ ಅವನ ಇಡೀ ಉತ್ತರವನ್ನೇ ಕೂಡ, ಇಡೀ ಭಾರತ ಖಂಡವನ್ನೇ ಕೂಡ ಇವನ ಹಿಡಿತಕ್ಕೆ ತೆಗೆದುಕೊಳ್ಳುತ್ತಿತ್ತು. ಆದ್ದರಿಂದ ಆ ಕೆಲಸ ಮಾಡಿದರೆ ಇವನು ಕೇವಲ ಒಂದು ತಮ್ಮ ಸ್ವಾಭಿಮಾನಕ್ಕಾಗಿ, ತನ್ನ ರಾಜ್ಯದ ರಕ್ಷಣೆಗಾಗಿ ಮಾತ್ರ ಯುದ್ಧವನ್ನು ಮಾಡ್ತಾನೆ ಇಮ್ಮಡಿ ಪುಲಿಕೇಶಿ. ಆದ್ದರಿಂದ ಅವರಿಬ್ಬರು ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಿಕೇಶಿ ಒಂದು ಒಪ್ಪಂದವನ್ನು ಮಾಡಿಕೊಂಡು ಅಲ್ಲಿಂದ ಅವನು ಉತ್ತರದ ಕಡೆ ಹೋಗ್ತಾನೆ. ಇವನು ದಕ್ಷಿಣದಲ್ಲಿ ದಕ್ಷಿಣ ಪತೇಶ್ವರ ಎಂಬ ಒಂದು ಹೆಸರೇನು ಕೂಡ ಇವನಿಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಕೂಡ ಚೀನಾದ ಒಬ್ಬ ಯಾತ್ರಿಕ ಹುಯನ್ ಸ್ಯಾಂಗ್ ಅನ್ನು ಕೂಡ ಈ ಒಂದು ಘಟನೆಯನ್ನು ಕೂಡ ಚೀನಾದ ಯಾತ್ರಿಕ ಹುಯನ್ ಸ್ಯಾಂಗ್ ಕೂಡ ತನ್ನ ಪುಸ್ತಕದಲ್ಲಿ ಬರೆದಿದ್ದಾನೆ ಅಂತಲೇ ಹೇಳ್ಬೋದು. ಪುಲಿಕೇಶಿ 610ರಿಂದ ಕ್ರಿಸ್ತಶಕ 642ರ ತನಕ ಆಡಳಿತ ನಡೆಸ್ತಾನೆ. ಸುಮಾರು 33 ವರ್ಷ ಆಡಳಿತವನ್ನು ನಡೆಸ್ತಾನೆ ಅಂತಲೇ ಹೇಳ್ಬೋದು ಇಮ್ಮಡಿ ಪುಲಿಕೇಶಿ. ಇಮ್ಮಡಿಯ ಪುಲಿಕೇಶಿಯ ಕಾಲದಲ್ಲಿಯೇ ಕರ್ನಾಟಕ ರಾಜ್ಯ ಒಂದು ಉತ್ತುಂಗತ ಸ್ಥಾನದಲ್ಲಿ ಇತ್ತು ಅಂತ ಹೇಳ್ಬೋದು. ಇದು ದಕ್ಷಿಣ ಭಾರತದ ತುಂಬ ಕರ್ನಾಟಕದ ಒಂದು ಹೆಸರಾಗಿತ್ತು ಅಂತ ಹೇಳ್ಬೋದು. ಕನ್ನಡದ ರಾಜ್ಯದಲ್ಲಿ ಅಗ್ರಗಣ್ಯವಾದ ಸ್ಥಾನ ಯಾರಿಗಂತ ಹೇಳಿದ್ರೆ ಅದು ಇಮ್ಮಡಿಯ ಪುಲಿಕೇಶಿ ಅಂತಲೇ ಹೇಳ್ಬೋದು. ಇಮ್ಮಡಿಯ ಪುಲಿಕೇಶಿಯ ಸಾಧನೆಗಳು ಭಾಳಷ್ಟು ಇದೆ ಅಂತಲೇ ಹೇಳ್ಬೋದು. ಇಮ್ಮಡಿ ಪುಲಿಕೇಶಿ ದಕ್ಷಿಣ ಪತೇಶ್ವರ ಎಂಬ ಒಂದು ಹೆಸರು ಕೂಡ ಇರುತ್ತೆ ಅವನಿಗೆ. ದಕ್ಷಿಣ ಪತೇಶ್ವರನ ಹೆಸರು ಕೂಡ ಆತನಿಗೆ ಇರುತ್ತೆ ಅಂತಲೇ ಹೇಳ್ಬೋದು. ಇಮ್ಮಡಿ ಪುಲಿಕೇಶಿಯ ತಮ್ಮರಾದಂತಹ ಕುಬ್ಜ, ವಿಷ್ಣುವರ್ಧನ ಮತ್ತು ಜಯಶೀಲ ಅವರಿಗೂ ಕೂಡ ಒಂದೊಂದು ರಾಜ್ಯವನ್ನು ಕೊಟ್ಟು ಆಡಳಿತ ನಡೆಸ್ತಾನೆ. ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಆಡಳಿತ ನಡೆಸ್ತಾ ಇರ್ತಾರೆ. ಆ ಉತ್ತರದ ಹರ್ಷವರ್ಧನನ್ನು ಕೂಡ ಸೋಲಿಸಿ ದಕ್ಷಿಣ ಪತೇಶ್ವರ ಎಂಬ ಹೆಸರನ್ನು ಕೂಡ ಇಮ್ಮಡಿ ಪುಲಿಕೇಶಿ ಹೆಸರು ಬರುತ್ತೆ ಅಂತಲೇ ಹೇಳ್ಬೋದು. ನಂತರ ಆತನ ಕಾಲದಲ್ಲಿಯೇ ಚಿನ್ನದ ನಾಣ್ಯಗಳು ಕೂಡ ಚಲಾವಣೆಯಲ್ಲಿ ಇದ್ದವು ಅಂತ ಹೇಳಿ ಹುಯಾನ್ ಸ್ಯಾಂಗ್ ಕೂಡ ಬರೆದಿದ್ದಾನೆ, ಚೀನಾ ಯಾತ್ರಿಕ. ನಂತರ ಈ ಇಮ್ಮಡಿ ಪುಲಿಕೇಶಿ ಇದೇ ರೀತಿ ರಾಜ್ಯಭಾರ ಮಾಡುವ ಒಂದು 33 ವರ್ಷಗಳ ರಾಜ್ಯಭಾರ ಮಾಡುವ ಸಂದರ್ಭದಲ್ಲಿ ಕೊನೆಯ ಗಳಿಗೆಯಲ್ಲಿ ಆತನನ್ನು ನರಸಿಂಹ ವರ್ಮನ್ ಎನ್ನುವನು ಇಮ್ಮಡಿಯ ಪುಲಿಕೇಶಿಯನ್ನು ಯುದ್ಧದಲ್ಲಿ ಆತನನ್ನು ಕೊಂದು ಬಿಡ್ತಾನೆ. ನಂತರ ಇಮ್ಮಡಿಯ ಪುಲಿಕೇಶಿಯ ಮಗ ವಿಕ್ರಮಾದಿತ್ಯ ನಂತರ ಬಂದು ಅವರನ್ನು ಕೂಡ ಸೋಲಿಸಿ ಮತ್ತೆ ಚಾಲುಕ್ಯ ವಂಶವನ್ನು ಕೂಡ ಮತ್ತೆ ಬಾದಾಮಿ, ವಾತಾಪಿಯಲ್ಲಿ ಸ್ಥಾಪನೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ಈಗ ಈ ರೀತಿ ಇಮ್ಮಡಿ ಪುಲಿಕೇಶಿಯು ಕೂಡ
ಕರ್ನಾಟಕದ ಇತಿಹಾಸದಲ್ಲಿ ಒಬ್ಬ ಅಗ್ರಗಣ್ಯ ಅರಸ ಅಂತಲೇ ಹೇಳ್ಬೋದು. ಕನ್ನಡದ ಕೀರ್ತಿ ಪತಾಕೆಯನ್ನು ಇಡೀ ಭಾರತಾದ್ಯಂತ ದೇಶಾದ್ಯಂತ ಹಬ್ಬಿಸಿದ ಏಕಮಾತ್ರ ದಕ್ಷಿಣ ಪಥೇಶ್ವರ ಅಂತ ಹೇಳಿದ್ರೆ ಅದು ಇಮ್ಮಡಿ ಪುಲಿಕೇಶಿ ಅಂತಲೇ ಹೇಳ್ಬೋದು.